ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಧರ್ನೀಸ್ ಕುಕ್ಕಿಂಗ್ ಚಾನಲ್. ಇವತ್ತು ನಾವು ಮಾಡ್ತಾ ಇರುವಂಥದ್ದು ಪುಟಾಣಿ ಚಟ್ನಿ ಅಂತಂದ್ರೆ ಪುರಿಗೆ ಬೇಕಾಗಿರುವಂಥ ಪುರಿ ಚಟ್ನಿನ ರೀ. ಇದು ಭಾಳ ಟೇಸ್ಟ್ ಆಗಿರ್ತೈತಿ. ಇಲ್ಲಿ ಬೇಕಾಗಿರುವ ಸಾಮಗ್ರಿಗಳನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿರಿ. ಪುಟಾಣಿ ಒಂದು ಬಟ್ಲೊಳಗೆ ಹಾಕ್ಕೊಂಡಿದ್ನೆಲ್ಲ, ಅದನ್ನು ಪೌಡ್ರ್ ಮಾಡಿ ಒಂದು ಬೌಲ್ನೊಳಗೆ ಇಟ್ಕೊಂಡು ನೋಡಿರಿ, ಅದ್ರ ಬಾಜುದು. ಮತ್ತು ಒಂದು 2 ಮೀಡಿಯಮ್ ಗಾತ್ರದ ಉಳ್ಳಾಗಡ್ಡಿ, ಆಮೇಲೆ 4 ಚಮಚೆ ಸಕ್ಕರೆ, ಒಂದು 6 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಇವನ್ನೆಲ್ಲ ನಾನು ಇಟ್ಕೊಂಡಿದ್ದೀನಿ ರೀ. ಹಾಗೆ ಮೊಸರನ್ನು ಇಟ್ಕೊಂಡಿದ್ದೀನಿ. 1 ಗ್ಲಾಸ್ ಮೊಸರು ತೊಗೊಂಡಿನಿ ನೋಡಿರಿ. ಇವಾಗ ಆ 1 ಗ್ಲಾಸ್ ಮೊಸರನ್ನು ಒಂದು ಬಾಂಡೆ ಒಳಗೆ ಹಾಕ್ಕೊಂಡು 1 ಗ್ಲಾಸ್ ನೀರನ್ನು ಸೇರಿಸ್ಕೊಳಕತ್ತೀನಿ ರೀ. ಇದ್ರೊಳಗೆ ಆ 1 ಗ್ಲಾಸ್ ನೀರು ಹಾಕ್ಕೊಂಡು ನಂತರ ನಾನು ಇದನ್ನು ಚೆನ್ನಾಗಿ ಮಜ್ಜಿಗೆ ಮಾಡ್ಕೊಂಡ್ಬಿಡ್ತೇನೆ ರೀ. ಇದಕ್ಕೆ ಬೇಕಾಗಿರುವಷ್ಟು ಉಪ್ಪನ್ನು ಇವಾಗ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಜ್ಜಿಗೆ ಕಡ್ಕೊಂಡ್ಬಿಡ್ತೇನೆ. ಇಲ್ಲಿ ನೋಡಿರಿ, ಈಗ ಮಜ್ಜಿಗೆ ಮಾಡ್ಕೊಳಕತ್ತೀನಿ. ಅದಾದ ನಂತರ ಈ ಕಡೆ ಏನು ಮಾಡಿದ್ದು, ನಾನು ಪುಟಾಣಿ ಹಿಟ್ಟೇನು ಇದು ಮಾಡ್ಕೊಂಡಿದ್ನಲ್ಲ, ಅದನ್ನು ಒಂದು ಸಣ್ಣ ಬಾಂಡೆಗೆ ಹಾಕ್ಕೊಂಡು 1 ಬೌಲ್ನಷ್ಟು ನೀರು ಹಾಕ್ಕೊಂಡು ಇಲ್ಲಿ ಪುಟಾಣಿ ಹಿಟ್ಟನ್ನು ಕಲಿಸ್ಕೊಳ್ತೀನಿ ರೀ ಕೈಲಿ. ಯಾಕಂದ್ರೆ ಗಂಟೆಲ್ಲ ಇದು ಆಗಲಿ ಅಂತಂದು ಈ ಥರ ಎಲ್ಲ ಬಬಲ್ಸ್ ಬಂದು ಚೆನ್ನಾಗಿ ಪುಟಾಣಿ ಹಿಟ್ಟನ್ನು ಕಲಿಸ್ಕೊಂಡ್ಬಿಡ್ಬೇಕು. ಅದಾದ ನಂತರ ಇಲ್ಲಿ ನಾವೇನು ಒಗ್ಗರಣೆಗೇನು ಸಾಮಗ್ರಿಗಳನ್ನೆಲ್ಲ ಜೋಡಿಸಿಟ್ಕೊಂಡಿದ್ದೇವಲ್ಲ, ಅದೇ ಥರ ಇಲ್ಲಿ ನಾವು ಒಂದು ಬಾಂಡೆನ ಕಾಯಕ್ಕಿಟ್ಟು ಎಣ್ಣೆ ಹಾಕ್ಕೊಳಾಕ್ತೀನಿ ನೋಡಿರಿ. ಇದಕ್ಕೆ ಒಗ್ಗರಣೆಗೆ ಎಣ್ಣೆ ಕಾದ ನಂತರ ಏನು ಮಾಡಾಕತ್ತೀನಿ, ಇದ್ರೊಳಗೆ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೋತೇನೆ ರೀ. ಜೀರಿಗೆ ಸಾಸಿವೆ ಎಲ್ಲ ಈ ಥರ ಚಟಪಟ ಆದ ನಂತರ ಕರಿಬೇವು ಹಾಕ್ಕೊಂಡಿನಿ. ಅದಾದ ನಂತರ ಇದಕ್ಕೆ ಎಲ್ಲ ಹಾಕ್ಕೊಂಡ ನಂತರ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು ರೀ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ ನಂತರ ಆನಿಯನ್ ಹಾಕ್ಕೊಳಕತ್ತೀನಿ. ಉಳ್ಳಾಗಡ್ಡಿ ಏನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅವನ್ನ ಹಾಕ್ಕೊಂಡೇನಿ ರೀ ಈಗ ಬಾಂಡೆಗೆ. ಹಾಕ್ಕೊಂಡು ಇವನ್ನ ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ಎಲ್ಲ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ನೋಡಿರಿ, ಈಗ ಉಳ್ಳಾಗಡ್ಡಿ ಎಲ್ಲ ಚೆನ್ನಾಗಿ ಫ್ರೈ ಆಗೈತಿ. ಈಗ ಅರಿಶಿನ ಹಾಕ್ಕೊಂಡು ನೋಡಿರಿ, ನಾನು ಅರಿಶಿನೂ ಚೆನ್ನಾಗಿ ಕಲಿಸ್ಕೊಂಬಿಡ್ಬೇಕು ಇದ್ರೊಳಗೆ. ಈಗ ನೋಡಿರಿ, ಒಗ್ಗರಣೆ ಎಲ್ಲ ರೆಡಿ ಆಯಿತು. ಒಗ್ಗರಣೆ ರೆಡಿ ಆದ ನಂತರ ನಾನೇನು ಮಾಡ್ತೀನಿ, ಇಲ್ಲೇ ಸ್ಟೋವನ್ನು ಆಫ್ ಮಾಡ್ಕೊಂಬಿಡ್ತೀನಿ. ಸ್ಟವ್ ಆಫ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಇದು ಮಜ್ಜಿಗೆದಾಗಿರೋದ್ರಿಂದ ಇದನ್ನು ಕುದಿಸೋಂಗಿಲ್ಲ. ಹಂಗೆ ಇದನ್ನು ಒಗ್ಗರಣೆಗೆ ಹಾಕ್ಕೊಂಬಿಡ್ಬೇಕು ನಾವು. ಇದಾದ ನಂತರ ಪುಟಾಣಿ ಹಿಟ್ಟಿನ ಪೌಡ್ರ್ ಮಾಡಿಕೊಂಡು ಅದನ್ನು ನೀರೊಳಗೆ ಕಲಿಸ್ಕೊಂಡಿದ್ದೇವಲ್ಲ ರೀ, ಅದನ್ನು ಈಗ ನಾವು ಇದಕ್ಕೆ ಈಗ ಮಿಕ್ಸ್ ಮಾಡ್ಕೋಬೇಕು. ಸ್ಟವ್ ಆಫನ್ನು ಐತಿ, ಹಂಗೆ ಕಲಿಸ್ಕೊಂಡ್ಬಿಡ್ಬೇಕು ಇದ್ರೊಳಗೆ. ಇದನ್ನು ಚೆನ್ನಾಗಿ ಕಲಿಸ್ಕೊಂಡ ನಂತರ ಏನು ನಾವು ಸಕ್ಕರೆ ತೊಗೊಂಡಿದ್ದೇವಲ್ಲ, ಅದನ್ನು ಇವಾಗ ಹಾಕ್ಕೊಂಡ್ಬಿಡ್ಬೇಕು. ಇದು ನೋಡಿರಿ, ಪುರಿ ಒಳಗೆ ಮೊದಲೆಲ್ಲ ಹೋಟೆಲ್ ಒಳಗೆ ಇದೇ ಚಟ್ನಿ ಕೊಡ್ತಿದ್ರು. ಭಾಳ ಟೇಸ್ಟ್ ಆಗಿರ್ತೈತಿ. ನೀವು ಒಂದು ಸಾರಿ ಟ್ರೈ ಮಾಡಿರಿ ಪ್ಲೀಸ್. ನನಗೆ ಸಪೋರ್ಟ್ ಮಾಡಿರಿ. ಹಾಕ್ಕೊಂಡು ನೋಡಿರಿ ಈಗ ಸಕ್ಕರೆ, ಅದನ್ನು ಚೆನ್ನಾಗಿ ಕಲಿಸ್ರಿ. ಸ್ವಲ್ಪ ಕರ್ಗು ಮಟ್ಟ ಬಿಡ್ರಿ. ಪುರಿ ಜೊತೆಗೆ ಇದನ್ನು ಹಚ್ಕೊಂಡು ತಿಂದ್ರೆ ಭಾಳ ಟೇಸ್ಟ್ ಆಗಿರ್ತೈತಿ. ನೀವು ಒಂದು ಸಾರಿ ಟ್ರೈ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ರಿಲೇಷನ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ ನಂಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.